ಇದರ ಆಶಯ ಮತ್ತು ಇದರ ಮಹತ್ವದ ಕುರಿತು ಆದರಣೀಯರಾದಂಥ ಹರೀಶ್ ಮಾಡಿಯವರು ಎರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಈ ಬಣ್ಣದ ಇವತ್ತು ಸಾಹಿತ್ಯವರಿಗೆ ನಮಗೆ ನೀವು ಅಭಿಮಾನಪೂರ್ವಕವಾಗಿ ಗೌರವ ನೀಡಿದ್ದೀರ ಅಂತ ಭಾವಿಸ್ಕೊಳ್ತೀನಿ. ನಿಮ್ಮ ಆಶೀರ್ವಾದ ಸಾಹಿತ್ಯದ ಆಶೀರ್ವಾದ ನಮ್ಮ ಮೇಲೆ. ಈ ಜುಲೈ 1 ಖಾಲಿ ಕರ್ನಾಟಕದಲ್ಲಿ ಮಾತ್ರ ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತಾರೆ. ಆ ಕಾಲಕ್ಕೆ ಅವರು ಮಾಡಿದರು ಮತ್ತು 4 ಪುಟಗಳ ಪತ್ರಿಕೆ ಅಂದಿನ ಕಾಲದಲ್ಲಿ 4 ಪೈಸೆಗೆ ಸಿಗ್ತಾ ಇತ್ತು. ಅದೇ ಕಾರಣಕ್ಕೆ ಅಂದರೆ ಕರ್ನಾಟಕದಲ್ಲಿ ಪ್ರಕಟವಾದ ಪ್ರಥಮ ಪತ್ರಿಕೆ ಎಂಬ ನೆಲೆಯಲ್ಲಿ ಈ ಜುಲೈ 1ರಿಂದ ಜುಲೈ 31ರವರೆಗೆ ಪತ್ರಿಕಾ ದೇಶದಲ್ಲಿ ಅತ್ಯಂತ ಉತ್ತಮವಾಗಿ ನಿರ್ವಹಿಸಿದ್ದಾರೆ ಎಂಬ ನಂಬಿಕೆ ನನಗಿದೆ. ಅದರಲ್ಲೂ ನಮ್ಮ ಉಡುಪಿ ಭಾಗದ ಪತ್ರಕರ್ತರ ಬಗ್ಗೆ ನನಗೆ ಮತ್ತು ಹೆಚ್ಚಾಗಿ ಪತ್ರಕರ್ತರು ಕರ್ತವ್ಯನಿಷ್ಠರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಎಂಬ ಕಾರಣಕ್ಕೆ ನಾನು ನನಗೆ ಮೊದಲು ಆಶ್ಚರ್ಯ ಆಯಿತು, ತುಂಬ ಖುಷಿ ಆಯಿತು. ನಮ್ಮನ್ನು ಗುರುತಿಸ್ತಾರೆ ಅಂತೇಳಿ. ಇವತ್ತು ಕೇವಲ ಕರ್ನಾಟಕದ ಪತ್ರಿಕಾ ದಿನಾಚರಣೆ ಮಾತ್ರವಲ್ಲ, ರಾಷ್ಟ್ರೀಯ ಲೆಕ್ಕ ಪರಿಶೋಧಕರ ದಿನಾಚರಣೆ ಮತ್ತು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಇದೇ ದಿನ ಆಚರಿಸಿದೆ ಒಟ್ಟಿಗೆ. ಆ ಎರಡರೊಟ್ಟಿಗೆ ನಮ್ಮದು ತುಂಬ ಜನ ಮರೆತು ಹೋಗಿದ್ದಾರೆ ಅಂತ ನಾನು ಪ್ರತಿ ವರ್ಷ ಎಣಿಸುವುದು. ಅವರೆಲ್ಲರಿಗೂ ವಿಶ್ ಮಾಡೋದನ್ನು ನೋಡ್ತೀನಿ. ನಾನು ಪತ್ರಕರ್ತರಿಗೆ ವಿಶ್ ಮಾಡಿಲ್ಲ. ಅದನ್ನು ಗುರುತಿಸಿ ಕರೆದದ್ದಕ್ಕಾಗಿ ಕಾಪು ತಾಲೂಕಿನ ಎಲ್ಲ ಪತ್ರಕರ್ತರ ಪರವಾಗಿ ನಮ್ಮ ಅವಕಾಶ ಬಂದರೆ ಆಶಿಸುವುದು ಏನು ಅಂತ ಹೇಳಿದ್ರೆ ಅಂಥ ಕಾಲ ಗುಡಿ ಬರಲಿ ಅಂತ. ಯಾಕೆಂದ್ರೆ ಒಳ್ಳೆಯ ಘಟನೆಗಳು ಮತ್ತೆ ಕಾಣಿಸಿಕೊಂಡಾಗ ಅದನ್ನು ಪ್ರಕಟಿಸಿದಲ್ಲಿ ರಾಮಮಂದಿರದ ಉದ್ಘಾಟನೆಯನ್ನು ಎಲ್ಲ ಮಾಧ್ಯಮದ ಸಂಘದಲ್ಲಿ ಉಡುಪಿ ಕಾರ್ಯರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳಾದ ಉಮೇಶ್ ಮಾರ್ಪಳ್ಳಿಯವರು 2 ಶುಭನುಡಿಗಳನ್ನು ಆಡಬೇಕು ಅಂತ ವಿನಂತಿ ಮಾಡಿಕೊಂಡಿದ್ದೇನೆ. ಆ ಬಳಿಕ ಕಾರ್ಯಕ್ರಮದ ಸಾಯಿಬಾಬಾ ಮತ್ತು ಎಲ್ಲ ದೇವರಿಗೆ ನಮಿಸುತ್ತಾ, ಗುರುಜಿ ಸಾಯಿಯವರಿಗೆ ನಮಿಸುತ್ತಾ, ಇವತ್ತು ಪತ್ರಿಕಾ ದಿನಾಚರಣೆಯ ಶುಭಾವಸರದಲ್ಲಿ ಉಡುಪಿ ಜಿಲ್ಲೆ ಮತ್ತು ಕಾಪು ತಾಲೂಕಿನ ಪತ್ರಕರ್ತರನ್ನು 2001ರಿಂದ 1-2ರಿಂದ ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕ ನನಗೆ ಇಂಥ ಒಂದು ಅನುಭವ ನನ್ನ ಜೀವನದಲ್ಲಿ ಪ್ರಥಮ ಬಾರಿಗೆ ಆಗ್ತಾ ಇರುತ್ತದೆ. ಇದಕ್ಕೋಸ್ಕರ ನಾನು ಗುರೂಜಿಯವರನ್ನು ಗೌರವಪೂರ್ವಕವಾಗಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇಲ್ಲಿಯ ಧಾರ್ಮಿಕ ಚಟುವಟಿಕೆಗಳು, ಗುರೂಜಿಯವರ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಅದನ್ನು ಎಲ್ಲರೂ ಕೂಡ ಒಪ್ಪಿಕೊಳ್ಳುವವರಿದ್ದಾರೆ ಅಥವಾ ಅದರ ಬಗ್ಗೆ ಋಣಾತ್ಮಕವಾಗಿ ಮಾತಾಡುವವರಿದ್ದಾರೆ. ಆದರೆ ಒಂದು ಸಂತೋಷ ಎಂದು ಹೇಳಿದ್ರೆ, ಗುರೂಜಿಯವರು ಈ ಒಂದು ಕಾರ್ಯಕ್ಕೆ ಅವರು ಮುನ್ನುಡಿ ಇಟ್ಟಂತಹ ಕ್ರಮಗಳು ನಾನು ತುಂಬ ಸಲ ಗಮನಿಸಿದ್ದು. ಪತ್ರಕರ್ತನಾಗಿ ನಾನು ಅನೇಕ ಬಾರಿ ಜನರ ಹತ್ರ ಕೂಡ ಹೇಳ್ತೇನೆ, ಒಬ್ಬ ಮನುಷ್ಯ ರಸ್ತೆಯಲ್ಲಿ ಸ್ವಲ್ಪ ತಾಗಿದ್ರೂ ಕೂಡ ಗಾಯ ಆದರೆ ಅವನನ್ನು ಉಪಚರಿಸಲಿಕ್ಕೆ, ಆರೈಸಲಿಕ್ಕೆ, ಆರೈಕೆ ಮಾಡಲಿಕ್ಕೆ 100 ಮಂದಿ ಬರ್ತಾರೆ. ಅದು ಜಾತಿ, ಮತ, ಧರ್ಮ, ಪಂಥಗಳನ್ನು ಬರ್ತದೆ. ಆದರೆ ರಸ್ತೆ ಬದಿಯಲ್ಲಿ ಯಾವುದಾದ್ರೂ ಒಂದು ಪ್ರಾಣಿ ಪಕ್ಷಿಗಳು ಸತ್ತರೆ ಅದು ಅಲ್ಲೇ ಕುಳಿತು ಅದರ ಮೂಳೆಗಳು ಎಲ್ಲೆಲ್ಲಿ ಚದುರು ಹೋಗುವವರು ಕೂಡ ಯಾರು ಹತ್ತಿರ ಬರುವುದು. ಆದರೆ ಗುರೂಜಿ ಸಾಯಿಶ್ವರವರು ಗುರೂಜಿ ಆಗುವ ಮೊದಲೇ ಈ ಒಂದು ಮಹತ್ ಕಾರ್ಯವನ್ನು ಪ್ರಾರಂಭಿಸುವ ಮೂಲಕ ತಮಗೆ ಪ್ರಾಣಿ ಪಕ್ಷಿಗಳ ಬಗ್ಗೆಯೂ ಕೂಡ ಒಂದು ವಿಶೇಷವಾದಂಥ ಮಮತೆ ಇದೆ, ಪ್ರೀತಿ ಇದೆ ಅನ್ನೋದನ್ನು ಸಮಾಜಕ್ಕೆ ತೋರಿಸಿಕೊಡುವ ಮೂಲಕ ಅವರು ಕಷ್ಟಪಟ್ಟು ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಖಂಡಿತವಾಗಿ ಕೂಡ ಅವರು ಕಷ್ಟಪಟ್ಟು ಈ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಈ ಸಾಧನೆಯ ಜೊತೆಗೆ ಇಡೀ ನಮ್ಮ ಪತ್ರಕರ್ತರು ಧನಾತ್ಮಕ ವಿಚಾರಗಳಲ್ಲಿ ಸಂಪೂರ್ಣವಾಗಿ ನಿಮ್ಮೊಂದಿಗೆ ಬೆಂಬಲಿಗರಾಗಿ ಇರ್ತೇವೆ ಮತ್ತು ಇಂತಹ ಕಾರ್ಯಕ್ರಮಗಳಿಗೆ ನಿಮ್ಮ ಸಂಪೂರ್ಣ ಸಹಕಾರ ನಿಮ್ಮೊಂದಿಗೆ ಇರುತ್ತೆ ಅಂತ ಆಶಿಸ್ತಾ, ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ನಮ್ಮನ್ನು ಪತ್ರಕರ್ತರನ್ನು ಗೌರವಿಸಿರ್ತಕ್ಕಂಥ ನಿಮಗೆ ಪೂರಕವಾಗಿರ್ತಕ್ಕಂಥ ಧನ್ಯವಾದ, ಅಭಿನಂದನೆಗಳನ್ನು ಸಮರ್ಪಿಸುತ್ತೇನೆ. ಸಮಾನ ಭಾವವುಳ್ಳವರಾಗಿ ಅನ್ಯೋನ್ಯವಾಗಿ ಜೊತೆಯಾಗೋಣ ಅನ್ನುವಂತಹ ಆಶಯವುಳ್ಳವಂತೂ ನಮ್ಮ ದೇವರ ಮೂಲಕ ಹೇಳಿದ್ದಾರೆ. ಆದ್ದರಿಂದ ಸ್ವಸ್ಥ ಸಮಾಜವನ್ನು ಕಟ್ಟುವಲ್ಲಿ ಸಾಧು ಸಂತರು
ಮಠಾಧಿಪತಿಗಳು, ಧಾರ್ಮಿಕ ಕ್ಷೇತ್ರದ ಮುಖಂಡರು, ಮಾಧ್ಯಮದವರು ಅವರಿವರು ಅನ್ನುವಂತಹ ಅಭಿನಯಗಳಿಗೆ ಸುಂದರ ಸಮಾಜ ನಿರ್ಮಾಣದ ಕನಸನ್ನು ಹೊಂದಿ ನಾವು ಹೆಜ್ಜೆ ಇಡಬೇಕಾಗಿದೆ. ನಿಮ್ಮೆಲ್ಲರ ಗಮನಕ್ಕೆ ಈಗಾಗಲೇ ಸಾಹಿತ್ಯ ಪಾಠ ಆನಂದಗಳು ನಮಗೆ ಇಟ್ಟಿದ್ದಾರೆ. ಆ ಕಾರ್ಯಕ್ರಮವನ್ನು ನಾವು ಚಂದಗಾಣಿಸಿಕೊಡಬೇಕು. ಜೊತೆಗೆ 108 ದಿನಗಳಲ್ಲಿ 108 ಕ್ಷೇತ್ರಗಳನ್ನು ಸಂದರ್ಶನ ಮಾಡುವುದು ಮತ್ತು ಅಲ್ಲೊಂದು ಬಿಲ್ವಪತ್ರೆಯ ಗಿಡವನ್ನು ಕೊಡುವುದರ ಜೊತೆಗೆ ಆಯಾ ಕ್ಷೇತ್ರಗಳಲ್ಲಿ ಮಹಾಪೂಜೆಯ ಬಳಿಕ ಈ ದೇಶದ ಕ್ಷೇಮಕ್ಕಾಗಿ, ಹಿಂದೂ ಧರ್ಮದ ಉಳಿವಿಗಾಗಿ, ಪರಸ್ಪರ ಬಾಂಧವ್ಯದ ಸಂಬಂಧಗಳಿಗಾಗಿ ನೀವು ಪ್ರಾರ್ಥಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇಂಥ ವಿಚಾರಗಳನ್ನ ಸಮಾಜದಲ್ಲಿ ತಿಳಿಸುವುದರ ಮೂಲಕ ಈ ಕ್ಷೇತ್ರದ ಸರ್ಕಾರಿಯವರಿಗೆ ಮತ್ತೆ ನೀವು ಬೆಂಬಲವಾಗಬೇಕು ಅನ್ನುವಂತಹ ನಮ್ಮ ಕೇಳಿಕೆ ನಿಮ್ಮ ಮುಂದೆ ಹೇಳ್ತಾ ಬಂದಿರುವ ತಮ್ಮೆಲ್ಲ ಶುಭವಾಗಲಿ, ನಿಮ್ಮ ಸಾಂಸಾರಿಕ ಸುಖಮಯವಾಗಲಿ, ವೃತ್ತಿ ಕ್ಷೇತ್ರದ ಸಾಧನೆ ನಿರಂತರವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಉಜ್ವಲವಾದ ಭವಿತವ್ಯಕ್ಕಾಗಿ ಕ್ಷೇತ್ರ ಸಂವಿಧಾನದ ಸಮಸ್ತ ಶಕ್ತಿಗಳನ್ನು ಪ್ರಾರ್ಥಿಸಿ ಈ ಪುಟ್ಟ ಕಾರ್ಯಕ್ರಮಕ್ಕೆ ಒಂದೊಂದು ಚುಕ್ಕಿಗಳು. ನಮಸ್ಕಾರ.